ದಾವಣಗೆರೆಯಲ್ಲಿ ರೈತರ ರೋಷಾಗ್ನಿ ಸ್ಫೋಟಗೊಂಡಿದೆ. ಗುಟ್ಕಾ ಬ್ಯಾನ್ ವಿರುದ್ಧ ಸಿಡಿದೆದ್ದಿದ್ದಾರೆ ರೈತರು. ಎಸಿ ಕಚೇರಿ ಮುಂಭಾಗದಲ್ಲಿ ಹೈ ಡ್ರಾಮವೇ ನಡೆದು ಹೋಗಿದೆ. ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ರೈತರು ದಾವಣಗೆರೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಪರಿ. ಕಾರಣ ಏನು? ಗುಟ್ಕಾ ಬ್ಯಾನ್ ವಿರುದ್ಧ ಈಗ ರೈತರು ಸಿಡಿದೆದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಸಿ ಕಚೇರಿ ಮುಂಭಾಗದಲ್ಲಿ ಹೈ ಡ್ರಾಮವೇ ನಡೆದೋಗಿದೆ. ಮಾಜಿ ಸಚಿವ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರನ್ನ ತೆಗೆದುಕೊಂಡು ಕೆಲಸಕ್ಕೆ ಪ್ರಮುಖ ಮುಖ್ಯವಾದಂತ ನಾಯಕರನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ನಾಯಕರ ಮಧ್ಯೆ ಸಾಕಷ್ಟು ನೂಕುನುಗ್ಗಲಾಟ ಆರಂಭ ಆಗಿರುವಂತದ್ದು. ಎಸಿ ಕಚೇರಿಯ ಮುಂಭಾಗದಲ್ಲಿ ಪೊಲೀಸರನ್ನು ದೃಷ್ಟಿಯಲ್ಲಿ ಗಮನಿಸಲು ಪೊಲೀಸ್ ಮತ್ತು ಇನ್ನು ರೈತ ನಾಯಕರ ಮಧ್ಯೆ ಸಾಕಷ್ಟು ಕೆಲವೊಂದಿಷ್ಟು ರೈತ ನಾಯಕರು ಮತ್ತೆ ಬಿಜೆಪಿ ನಾಯಕಂದ್ರೆ ಮಾಜಿ ಸಚಿವರಂತ ಎಂಪಿ ರೇಣುಕಾಚಾರ್ಯ, ಮಲ್ಲಿಕಾರ್ಜುನ ಸೇರಿದಂತೆ ಎಲ್ಲರೂ ಕೂಡ ಸ್ಥಳದಿಂದ ಒಂದು ಭದ್ರಾ ಚಿಕ್ಕಟ್ಟು ರೈತರ ಪರ ಹೋರಾಟ ಮಾಡಿದ್ರೆ, ನ್ಯಾಯ ಕೇಳಿದ್ರೆ ನಮ್ಮನ್ನ ಪೊಲೀಸ್ ಮುಖ ಸರ್ಕಾರ ಬಂಧಿಸ್ತದೆ. ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ. ನಾವು ಸಂಕಲ್ಪ ಮಾಡಿದೀವಿ. ಈ ಸರ್ಕಾರ ಅಡಿಕೆ ಬೆಳೆಯನ್ನು ಸರ್ಕಾರ, ಭದ್ರಾ ಭಾಗದ ರೈತರು ಸರ್ಕಾರ ಅಪ್ಪರ ನೀರು ನಮ್ಗೆ ಇರೋದಿಲ್ಲ. ಆದ್ರೆ ತುಂಬಾ ಜನ ನೀರು ಇಟ್ಕೊಳ್ಳಿ. ಈ ಹೋರಾಟ ನಮ್ಮನ್ನು ಅತ್ಯುನ್ನತ ಸರ್ಕಾರ ಮಾಡ್ತದೆ. ತಕ್ಕ ಪಾಠವನ್ನು ಕಲಿಸ್ತೀವಿ. ಸೋಮವಾರ ದಾವಣಗೆರೆ ಬಂದ್ ಕರೆ ಕೊಡ್ತಿದ್ವಿ. ನಾವು ಅಡಿಕೆ ಬೆಳೆಗಾರರ ಭದ್ರಾ ಚಿಕ್ಕಟ್ಟು ರೈತರ ಪರ ಹೋರಾಟ ಮಾಡಿದ್ರೆ, ನ್ಯಾಯ ಕೇಳಿದ್ರೆ ನಮ್ಮನ್ನ ಪೊಲೀಸ್ ಮುಖ ಸರ್ಕಾರ ಬಂಧಿಸ್ತದೆ. ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ. ನಾವು ಸಂಕಲ್ಪ ಮಾಡಿದೀವಿ. ಈ ಸರ್ಕಾರ ನೋಡಿ, ಇದು ಪ್ರತಿಭಟನೆ ಮಾಡ್ತಾ ಇರುವಂತಹ ಪರಿ. ಕಾರಣ ಎಷ್ಟೇ, ಈಗಾಗಲೇ ಗುಟ್ಕಾ ಬ್ಯಾನ್ ಮಾಡಿದ್ದಾರೆ ಅಂತ ಅದನ್ನ ವಿರೋಧಿಸಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರು ರಿಪಬ್ಲಿಕನ್ ಜೊತೆ ಮಾತನಾಡಿದ್ರು. ಆದ್ರೆ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ, ಗುಟ್ಕಾ ಬ್ಯಾನ್ ಮಾಡಿದ್ದಾರೆ, ರೈತರಿಗೆ ಇದರಿಂದ ಅಂದ್ರೆ ಅಡಿಕೆ ಬೆಳೆಗಾರರಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಪ್ರತಿಭಟನೆ ಸಂದರ್ಭದಲ್ಲಿ ನಮ್ಮನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಕೂಡ ಮಾಡ್ತಿದ್ದಾರೆ ರೇಣುಕಾಚಾರ್ಯ. ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ತಡೆಯೋಕೆ ಸಾಕಷ್ಟು ಒಂದು ಯತ್ನ ಸಹ ಇಲ್ಲಿ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಒಂದ್ ಕಡೆ ರೈತರು ಹಾಗೆ ಪೊಲೀಸರ ನಡುವೆ ನಡೀತಾ ಇರುವಂತಹ ವಾಗ್ವಾದ. ಈ ಸಂದರ್ಭದಲ್ಲಿ ಅಲ್ಲಿ ಯಾರೆಲ್ಲ ರೈತ ಮುಖಂಡರು ಇರಬಹುದು, ಇದರ ನೇತೃತ್ವವನ್ನು ವಹಿಸಿದವರು ಇರಬಹುದು, ಅವ್ರನ್ನೆಲ್ಲ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಾವಳಿ. ಅವರ ಬೇಡಿಕೆ ಆಗ್ರಹ ಒಂದೇ, ಗುಟ್ಕಾವನ್ನ ಬ್ಯಾನ್ ಮಾಡಲಾಯಿತು. ಸೊ ಈ ಬ್ಯಾನ್ನಿಂದಾಗಿ ಈಗಾಗಲೇ ರೈತರಿಗೆ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ಅಡಿಕೆ ಬೆಳೆಗಾರರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಲಾಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಗುಟ್ಕಾ ಬ್ಯಾನ್ ಅನ್ನ ನೀವು ವಾಪಸ್ ತೆಗೆದುಕೊಳ್ಳಬೇಕು.
ಅಂತ ಈಗ ಆಗ್ರಹ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಕೇವಲ ಗುಟ್ಕಾ ಬ್ಯಾನ್ ಮಾತ್ರ ಅಲ್ಲ, ಈ ಸಂದರ್ಭದಲ್ಲಿ ಭದ್ರಾ ನೀರು ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ಈ ಭದ್ರಾ ಮೂಲಕ ವಾಣಿ ವಿಲಾಸ ಸಾಗರಕ್ಕೆ ನೀರನ್ನ ಹರಿಸಲಾಗ್ತಾ ಇದೆ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಅದಕ್ಕೂ ಕೂಡ ಇಲ್ಲಿ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದಾವಣಗೆರೆಯ ಎಸಿ ಕಚೇರಿ ಮುಂಭಾಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಸಾಕಷ್ಟು ಜನ ರೈತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಗುಟ್ಕವನ್ನ ಬ್ಯಾನ್ ಮಾಡಬಾರದು, ಅದರಿಂದ ಲಾಸ್ ಆಗುತ್ತೆ. ಈ ಸಂದರ್ಭದಲ್ಲೂ ಕೂಡ ಅಲ್ಲಿ ಪೊಲೀಸರು ಹಾಗೆ ರೈತರ ನಡುವೆ ನಡೀತಾ ಇರುವಂತಹ ವಾಗ್ವಾದ ಜೊತೆಗೆ ಅಲ್ಲಿ ಆ ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇರಬಹುದು. ಇನ್ನೊಂದು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ಅನ್ನದಾತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮಾಜಿ ಸಚಿವ ರೇಣುಕಾಚಾರ್ಯ ಹಾಗೆ ರೈತರನ್ನ ವಶಕ್ಕೆ ಪಡೆಯಲಾಯಿತು. ಅನ್ನದಾತರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಇದರ ನೇತೃತ್ವವನ್ನ ವಹಿಸಿರುವಂತಹ ಮಾಜಿ ಸಚಿವ ರೇಣುಕಾಚಾರ್ಯ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭದ್ರಾ ಮೇಲ್ದಂಡೆ ಮೂಲಕ ವಾಣಿ ವಿಲಾಸ ಸಾಗರಕ್ಕೆ ನೀರು ಅದನ್ನ ಹರಿಸೋದಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಸಂದರ್ಭದ ಪ್ರತಿಭಟನೆಯ ದೃಶ್ಯ ಜೊತೆಗೆ ಗುಟ್ಕಾ ಬ್ಯಾನ್ ಅದನ್ನ ಯಾಕೆ ವಿರೋಧವನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಅದರ ವಿರುದ್ಧ ಈಗ ಅಡಿಕೆ ಬೆಳೆಗಾರರು ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೋಟಲಿ ಇವತ್ತು ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆ. ಸೊ ಆ ಸಾಕಷ್ಟು ಜನ ಬೇಡಿಕೆ ಹಾಗೆ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು, ಗುಟ್ಕಾ ಬ್ಯಾನ್ ಅನ್ನ ನೀವು ವಾಪಸ್ ತೆಗೆದುಕೊಳ್ಳಿ ರಾಜ್ಯ ಸರ್ಕಾರ, ಯಾಕೆ ಸುಮ್ಮನೆ ರೈತರ ಮೇಲೆ ಇಲ್ಲ ಸಲ್ಲದ ಹೊರೆಯನ್ನ ಹಾಕಿ ಮತ್ತೆ ಲಾಸ್ ಆಗುತ್ತೆ ಅಡಿಕೆ ಬೆಳೆಗಾರರಿಗೆ ಅಂತ ಈಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲೂ ಕೂಡ ಅಲ್ಲಿ ವಾಗ್ವಾದ ಉಂಟಾಯಿತು. ಜೊತೆಗೆ ಅಲ್ಲಿ ರೇಣುಕಾಚಾರ್ಯ ಅವ್ರನ್ನ ಸೇರಿದಂತೆ ಅಲ್ಲಿರುವಂತಹ ರೈತರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತಹ ದೃಶ್ಯ ಇದು. ದಾವಣಗೆರೆಯ ಎಸಿ ಕಚೇರಿ ಮುಂಭಾಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಠಲ್, ಇವರ ಬೇಡಿಕೆ ಏನು, ಜೊತೆಗೆ ಏನೇನು ಆಗ್ತಾ ಇದೆ, ನೀವು ಕೂಡ ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದೀರಾ. ಸದ್ಯ ಈಗ ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ರೇಣುಕಾಚಾರ್ಯ ಅವರನ್ನ ಜೊತೆಗೆ ಒಂದಿಷ್ಟು ರೈತರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಏನೇನು ಆಗ್ತಾ ಇದೆ ಅಲ್ಲಿ ಅಂತ? ಪ್ರಮುಖವಾಗಿ ಕಳೆದ 3 ದಿನಗಳಿಂದ ಏನು ದಾವಣಗೆರೆಯ ದಕ್ಷಿಣ ಮತ್ತು ಜಗಳೂರು ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದಂತ 5 ಕ್ಷೇತ್ರಗಳಿಂದ ಅಡಿಕೆ ಬೆಳೆಗಾರರು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಆ ಪಾದಯಾತ್ರೆ ಇವತ್ತು ಕೆಲವೇ ಗಂಟೆಗಳಿಂದ ದಾವಣಗೆರೆಗೆ ಬಂದು ತಲುಪುತ್ತೆ. ತದನಂತರದಲ್ಲಿ ಕೂಡ ತಾವು ದೃಶ್ಯದಲ್ಲಿ ಮತ್ತೆ ಗಮನಿಸ್ತಾ ಇರಬಹುದು, ಮತ್ತೆ ನಿಕೇಶ್ ಈಗ ರೈತರನ್ನ ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂತದನ್ನ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಹಂತ ಹಂತವಾಗಿ ಆ ರೈತ ನಾಯಕರನ್ನ ಮತ್ತು ಬಿಜೆಪಿಯ ನಾಯಕರನ್ನ ಆ ಪ್ರತಿಭಟನೆ ಮುಂಚೂಣಿಯನ್ನ ವಹಿಸಿಕೊಂಡಂತಹ ನಾಯಕರನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿರುವಂತಹ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಆ ಬಿಜೆಪಿ ನಾಯಕ ಚಂದ್ರಶೇಖರ್ ಪೂಜಾರ್ ಅವರು ಸಹ ಈಗಾಗಲೇ ಅವರು ರಸ್ತೆಯಲ್ಲಿ ಮಲಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ನಿಕೇಶ್, ಪ್ರಮುಖವಾಗಿ ಇತ್ತೀಚೆಗೆ ಏನು ರಾಜ್ಯ ಸರ್ಕಾರ ಈ ಗುಟ್ಕಾ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಕಾರಿ ಹೇಳಿಕೆಯನ್ನ ಕೊಡುತ್ತೆ. ಪ್ರಮುಖವಾಗಿ ಅದರಲ್ಲಿ ಆ ಗುಟ್ಕಾ ಬ್ಯಾನ್ ಅನ್ನುವಂತ ಒಂದು ಚರ್ಚೆ ಬಂದ ಸಂದರ್ಭದಲ್ಲಿ ಎಲ್ಲೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ನಾವು ಅಡಿಕೆ ಬೆಳೆಗಾರರ ಪರವಾಗಿದ್ದೇವೆ, ಗುಟ್ಕಾ ಬ್ಯಾನ್ ವಿಚಾರದಲ್ಲಿ ಯಾವುದೇ ರೀತಿ ಇಲ್ಲ ಅನ್ನುವಂತಹ ಒಂದು ಮಾತನಾಡ್ತಾರೆ. ಅದರ ಬೆನ್ನಲ್ಲೇ ಎಲ್ಲೋ ಒಂದು ಕಡೆಗೆ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಆ ಗುಟ್ಕಾ ಬ್ಯಾನ್ ಇದೆ, ತಾವು ಬಂದು ಆಸ್ಪತ್ರೆಗೆ ಬೇಕಾದ್ರೆ ಗಮನಿಸಿ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಆತಂಕಗೊಂಡಂತಹ ಅಡಿಕೆ ಬೆಳೆಗಾರರ ಗುಟ್ಕಾ ಬ್ಯಾನ್ ಆದಲ್ಲಿ ಅಡಿಕೆ ಬೆಳೆಗೆ ಸಾಕಷ್ಟೊಂದು ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕೂಡ 3 ದಿನದಿಂದ ಒಂದು ಪಾದಯಾತ್ರೆ ಮಾಡಿ ತದನಂತರ ಒಂದು ಎಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಒಂದು ಯೋಜನೆಯನ್ನ ಬಿಜೆಪಿ ನೇತೃತ್ವದಲ್ಲಿ ರೈತರು ಒಂದು ಹಮ್ಮಿಕೊಳ್ತಾರೆ. ಅದರಂತೆ ಇವತ್ತು 3 ದಿನಗಳ ಒಂದು ಸುದೀರ್ಘ ಪಾದಯಾತ್ರೆ ನಂತರ ಇವತ್ತು ಎಸಿ ಕಚೇರಿ ಮುಂಭಾಗ ಒಂದು ಪ್ರತಿಭಟನಾ ಸಭೆ ಆಗುತ್ತೆ. ಆ ಸಭೆಯ ವೇಳೆ ಕೂಡ ಸಾಕಷ್ಟು ಒಂದು ರೈತ ನಾಯಕರನ್ನು ಮತ್ತು ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಕೆಲವೊಂದಿಷ್ಟು ನಾಯಕರನ್ನ ಬಂಧಿಸುವಂತ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಸಹ ಮಾಜಿ ಸಚಿವರಾಗಿರುವಂತಹ ಎಂಪಿ ರೇಣುಕಾಚಾರ್ಯ ಅವರನ್ನ ವಶಕ್ಕೆ ಪಡೆದು ಪೊಲೀಸರು ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಇದೇ ವೇಳೆ ಎಸಿ ಕಚೇರಿಗೆ ಒಂದು ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ನಿಕೇಶ್ ಮಾತಾಡಿಸಬಹುದಾ? ಹೋಗ್ತಾರೆ. ಆ ವೇಳೆ ಪೊಲೀಸ್ ಖಂಡಿತ ನಿಕೇಶ್, ನಾನು ಇಲ್ಲಿ ಪ್ರತಿಭಟನಾ ನಿರತ ನಾಯಕರನ್ನ ಮಾತನಾಡಿಸುವಂತ ಕೆಲಸವನ್ನು ಈಗಾಗಲೇ ಮಾಡ್ತಾರೆ. ಯಾಕಂದ್ರೆ ಜನಕ್ಕೂ ಕೂಡ ಸಾಕಷ್ಟು ಒಂದು ಆಕ್ರೋಶ ಬುಗ್ಲಾಯ್ತು. ಇವತ್ತು ದೌರ್ಜನ್ಯರ ಮೇಲೆ ಪೊಲೀಸರು ರೈತರ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ದೌರ್ಜನ್ಯ ಮಾಡಿ ಇವತ್ತು ನಮ್ಮೆಲ್ಲರೂ ನಾವು ಕೇಳೋದಕ್ಕೆ ಹಕ್ಕು ಬಂದಾಗ ನಮ್ಮ ಹಕ್ಕನ್ನ ದಮನಿಸ್ತಾ ಇದ್ದಾರೆ. ಇವತ್ತು ಅಡಿಕೆ ವಿಚಾರವಾಗಿರ್ಲಿ, ಅಪ್ಪರ್ ಭದ್ರಾ ವಿಚಾರವಾಗಿರ್ಲಿ, ಎಲ್ಲ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡೋ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಪೊಲೀಸರನ್ನ ಈ ಸರ್ಕಾರ ನಿಯೋಜನೆ ಮಾಡೋದ್ರ ಮೂಲಕ
ನಮ್ಮೆಲ್ಲರ ಮೇಲೆ ಇವತ್ತು ದೌರ್ಜನ್ಯ ಮಾಡ್ತಾ ಇದೆ. ನಿಖೇಶ್ ನಮ್ಮ ಜೊತೆ ಮಾತನಾಡುವಾಗಲೂ ಕೂಡ ರೈತ ನಾಯಕರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾರೆ. ಇನ್ನಷ್ಟು ವಿಚಾರಗಳನ್ನು ನಾನು ಈಗ ಬಂಧನದಲ್ಲಿರುವಂತಹ ಚಂದ್ರಶೇಖರ್ ಪೂಜಾರಿ ಅವರಿಂದ ಪಡೆಯುವಂತಹ ಕೆಲಸಕ್ಕೆ ದೌರ್ಜನ್ಯಕ್ಕೆ ಈ ಪೊಲೀಸರ ದೌರ್ಜನ್ಯವನ್ನ ಖಂಡಿಸಿ ಇವತ್ತು ದಾವಣಗೆರೆಯನ್ನು ಸೋಮವಾರ ಬಂದ್ ಮಾಡ್ತಾ ಇದ್ದೇವೆ. ಗುಟ್ಕಾ ಮತ್ತೆ ನೀರಿಗೆ ಸಾಕಷ್ಟು ದೊಡ್ಡ ಪ್ರಮಾಣದ ಅನ್ಯಾಯ ಮಾಡಿರ್ತಕ್ಕಂಥ ನಿಖೇಶ್ ತಾವೀಗ ಕೇಳ್ತಾ ಇರ್ಬೋದು ರೈತ ನಾಯಕರು ಮತ್ತು ಹೋರಾಟ ನಿರತರ ಒಂದು ಮಾತಂದ್ರೆ ಈಗ ಈ ಒಂದು ಬಂಧನವನ್ನ ಖಂಡಿಸಿ ಸರ್ಕಾರ ಪೊಲೀಸರ ಮುಖಾಂತರ ಈ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ, ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡಿದ್ರೆ ಅದೇ ನಿಟ್ಟಿನಲ್ಲಿ ಇದೆಲ್ಲವನ್ನ ವಿರೋಧಿಸಿ ಮತ್ತೆ ಸೋಮವಾರ ದಾವಣಗೆರೆಯನ್ನ ಬಂದ್ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ಬಿಟಲ್. ಪ್ಲೀಸ್ ನೀವು ಫಾಲೋ ಅಪ್ ಮಾಡಿ ಸ್ಟೋರಿನ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿ.